ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಆಪಲ್ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಟಿಮ್ ಕುಕ್ ಅವರಿಗೆ ಮಾಡಿರುವ ಆಗ್ರಹವೊಂದು ಭಾರತದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ. ಆಪಲ್ ಭಾರತದಲ್ಲಿ ಐಫೋನ್ಗಳನ್ನು ಉತ್ಪಾದಿಸೋದನ್ನ ತಾನು ಬಯಸೋದಿಲ್ಲ ಅಂತ ಟ್ರಂಪ್ ಹೇಳಿರೋದು ಭಾರತವನ್ನ ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಮಹತ್ವಾಕಾಂಕ್ಷೆಗೆ ಅನಿರೀಕ್ಷಿತ ಸವಾಲಾಗಿದೆ. ಈ ಹೇಳಿಕೆಯ ಹಿಂದಿನ ಕಾರಣಗಳು, ವಾಸ್ತವ ಮತ್ತು ಭಾರತದ ಮೇಲಿನ ಸಂಭಾವ್ಯ ಪರಿಣಾಮಗಳ ಕುರಿತು ವಿವರವಾದ ವಿಶ್ಲೇಷಣೆ ಅಗತ್ಯವಾಗಿದೆ. ಟ್ರಂಪ್ ಹೇಳಿದ್ದೇನು ಮತ್ತು ಯಾಕೆ? ಖತರ್ನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಟ್ರಂಪ್ ತಾನು ಟಿಮ್ ಕುಕ್ಗೆ ನೇರವಾಗಿ, ನಾನು ನಿಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಳ್ತಿದ್ದೇನೆ, ಆದ್ರೆ ನೀವೀಗ ಭಾರತದಲ್ಲಿ ಉತ್ಪಾದನೆ ಮಾಡ್ತಿದ್ದೀರಿ ಅಂತ ಕೇಳಿದೆ, ನನಗದು ಬೇಡ ಅಂತ ಹೇಳಿದ್ದಾಗಿ ತಿಳಿಸಿದ್ರು. ಇದಕ್ಕೆ ಮುಖ್ಯ ಕಾರಣವಾಗಿ ಅವರು, ಭಾರತ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸುಂಕ ವಿಧಿಸುವ ದೇಶಗಳಲ್ಲಿ ಒಂದಾಗಿದೆ, ಆದ್ರಿಂದ ಅಲ್ಲಿ ಮಾರಾಟ ಮಾಡೋದು ತುಂಬಾ ಕಷ್ಟ ಅಂತ ಉಲ್ಲೇಖಿಸಿದ್ರು. ಭಾರತ ಅಮೆರಿಕಕ್ಕೆ ಎಲ್ಲ ಸುಂಕಗಳನ್ನ ತೆಗೆದುಹಾಕೋಕೆ ಮುಂದಾಗಿದೆ ಅಂತಾನೂ ಅವರು ಹೇಳ್ಕೊಂಡ್ರು. We have Apple, as you know, it's coming in. And I had a little problem with Tim Cook yesterday. I said to him, Tim, you're my friend. I treated you very good. You're coming in with $500 billion, but now I hear you're building all over India. I don't want you building in India. You can build in India if you want to take care of India, because India is the highest, one of the highest tariff nations in the world. It's very hard to sell into India. And they've offered us a deal where basically they're willing to literally charge us no tariff. So we go from the highest tariff, you couldn't do business in India. We're not even a top 30 in India because the tariff is so high. ತಮ್ಮ ಈ ಹೇಳಿಕೆ ಮೂಲಕ ಅಮೆರಿಕದ ಕಂಪನಿಗಳು ವಿದೇಶಗಳಲ್ಲಿ ಉತ್ಪಾದನೆ ಮಾಡುವ ಬದಲು ಅಮೆರಿಕದಲ್ಲೇ ಉದ್ಯೋಗ ಸೃಷ್ಟಿಸಬೇಕು ಅನ್ನೋ ತಮ್ಮ ಅಮೆರಿಕ ಫಸ್ಟ್ ನೀತಿಯನ್ನ ಟ್ರಂಪ್ ಮತ್ತೊಮ್ಮೆ ಪ್ರತಿಪಾದಿಸಿದ್ರು. ಟ್ರಂಪ್ ಹೇಳಿಕೆ ಒಂದ್ ಕಡೆ ಇದ್ರೆ, ಆಪಲ್ ಮತ್ತು ಭಾರತದ ನಡುವಿನ ಉತ್ಪಾದನಾ ಸಹಯೋಗದ ವಾಸ್ತವ ಬೇರೆನೇ ಇದೆ. ಆಪಲ್ ತನ್ನ ಉತ್ಪಾದನೆಯನ್ನ ಭಾರತಕ್ಕೆ ಸ್ಥಳಾಂತರಿಸೋಕೆ ನೋಡ್ತಿರೋದು ಮುಖ್ಯವಾಗಿ ಚೀನಾದಿಂದ. ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಯುದ್ಧ, ಪೂರೈಕೆ ಸರಪಳಿಯನ್ನ ವೈವಿಧ್ಯಗೊಳಿಸುವ ಅವಶ್ಯಕತೆ ಮತ್ತು ಚೀನಾದಲ್ಲಿನ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳು ಇದಕ್ಕೆ ಮುಖ್ಯ ಕಾರಣ. ಆಪಲ್ ತನ್ನ ಉತ್ಪಾದನೆಯನ್ನ ಅಮೆರಿಕದಿಂದ ಭಾರತಕ್ಕೆ ಸ್ಥಳಾಂತರಿಸ್ತಾ ಇಲ್ಲ. ಭಾರತ ಮೊಬೈಲ್ ಉತ್ಪಾದನೆಗೆ ಸೂಕ್ತವಾದ ಪರಿಸರ ವ್ಯವಸ್ಥೆಯನ್ನ ಹೊಂದಿದೆ. ಕಡಿಮೆ ಉತ್ಪಾದನಾ ವೆಚ್ಚ, ದೊಡ್ಡ ಪ್ರಮಾಣದ ಕೌಶಲ್ಯ ರಹಿತ ಮತ್ತು ಅರೆಕುಶಲ ಕಾರ್ಮಿಕರ ಲಭ್ಯತೆ ಮತ್ತು ದೊಡ್ಡ ದೇಶೀಯ ಮಾರುಕಟ್ಟೆಯಿಂದಾಗಿ ಭಾರತ ಆಪಲ್ನಂತಹ ಕಂಪನಿಗಳಿಗೆ ಆಕರ್ಷಣೆಯಾಗಿದೆ. ಭಾರತ ಸರ್ಕಾರ ಜಾರಿಗೆ ತಂದಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಅಂದ್ರೆ PLI ಯೋಜನೆ ಆಪಲ್ ಮತ್ತು ಫಾಕ್ಸ್ಕಾನ್, ಟಾಟಾ ಎಲೆಕ್ಟ್ರಾನಿಕ್ಸ್, ಪೆಗೋಟ್ರಾನ್ ನಂತಹ ಅದರ ಗುತ್ತಿಗೆ ತಯಾರಕರ ದೊಡ್ಡ ಪ್ರೋತ್ಸಾಹ ನೀಡಿದೆ. ವಿಶ್ಲೇಷಕರ ಪ್ರಕಾರ ಐಫೋನ್ಗಳನ್ನ ಅಮೆರಿಕದಲ್ಲಿ ಸಂಪೂರ್ಣವಾಗಿ ಉತ್ಪಾದಿಸಿದ್ರೆ ಅದರ ಬೆಲೆ ಕನಿಷ್ಠ 3 ಪಟ್ಟು ಹೆಚ್ಚಾಗಬಹುದು. ಈಗಿರುವ $1,000 ದರದ ಐಫೋನ್ ದರ $3,000 ಆಗಬಹುದು. ಇದು ಮೊಬೈಲ್ ಮಾರುಕಟ್ಟೆಯಲ್ಲಿ ಆಪಲ್ನ ಸ್ಪರ್ಧಾತ್ಮಕತೆಯನ್ನ ಸಂಪೂರ್ಣವಾಗಿ ನಾಶಪಡಿಸುತ್ತೆ. ಅಗತ್ಯ ಪ್ರಮಾಣದ ಪೂರೈಕೆ ಸರಪಳಿ ಮತ್ತು ಕೌಶಲ್ಯಪೂರ್ಣ ಕಾರ್ಮಿಕರನ್ನ ಅಮೆರಿಕದಲ್ಲಿ ತಕ್ಷಣಕ್ಕೆ ನಿರ್ಮಿಸೋದು ಅಸಾಧ್ಯ. ಆಪಲ್ ಈಗಾಗಲೇ ಭಾರತದಲ್ಲಿ ಗಣನೀಯ ಪ್ರಮಾಣದಲ್ಲಿ ಐಫೋನ್ಗಳನ್ನು ಉತ್ಪಾದಿಸ್ತಾ ಇದೆ. ಆರ್ಥಿಕ ವರ್ಷ 2025ರಲ್ಲಿ 1.5 ಲಕ್ಷ ಕೋಟಿಗೂ ಹೆಚ್ಚು ಮೌಲ್ಯದ ಐಫೋನ್ಗಳನ್ನ ಭಾರತದಿಂದ ರಫ್ತು ಮಾಡಲಾಗಿದೆ. ಜಾಗತಿಕ ಐಫೋನ್ ಉತ್ಪಾದನೆಯ ಸುಮಾರು 15% ಈಗ ಭಾರತದಿಂದ ಬರ್ತಾ ಇದೆ. ಅಮೆರಿಕಕ್ಕೆ ಮಾರಾಟವಾಗುವ ಹೆಚ್ಚಿನ ಐಫೋನ್ಗಳನ್ನ ಜೂನ್ ತ್ರೈಮಾಸಿಕದಿಂದ ಭಾರತದಲ್ಲಿ ತಯಾರಿಸೋಕೆ ಆಪಲ್ ಯೋಜಿಸಿದೆ. ಟ್ರಂಪ್ ಅವರ ಹೇಳಿಕೆ ಅವರ ಅಮೆರಿಕ ಫಸ್ಟ್ ನೀತಿ ಮತ್ತು ಸಂರಕ್ಷಣಾ ಮನೋಭಾವವನ್ನ ಪ್ರತಿಬಿಂಬಿಸುತ್ತೆ. ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡುವುದು ಅವರ ಆದ್ಯತೆಯಾಗಿದ್ದು, ದೊಡ್ಡ ಅಮೆರಿಕನ್ ಕಂಪನಿಗಳು ವಿದೇಶಗಳಲ್ಲಿ ಹೂಡಿಕೆ ಮಾಡುವುದು ಅವರಿಗೆ ಇಷ್ಟ ಇಲ್ಲ. ಭಾರತದಂತಹ ದೇಶಗಳ ಮೇಲೆ ಸುಂಕ ಕಡಿಮೆ ಮಾಡುವಂತೆ ಅಥವಾ ವ್ಯಾಪಾರ ಒಪ್ಪಂದಗಳಲ್ಲಿ ಅಮೆರಿಕಕ್ಕೆ ಹೆಚ್ಚಿನ ಲಾಭವಾಗುವಂತೆ ಒತ್ತಡ ಹೇರೋದು ಅವರ ಉದ್ದೇಶ ಇರಬಹುದು. ತಮ್ಮ ಮತದಾರರಿಗೆ ತಾನು ಅಮೆರಿಕದ ಹಿತಾಸಕ್ತಿಗಾಗಿ ಬಲವಾಗಿ ನಿಲ್ತೀನಿ ಅಂತ ತೋರಿಸಿಕೊಳ್ಳೋಕೆ ಅವರು ಆಪಲ್ನಂತಹ ಪ್ರಮುಖ ಕಂಪನಿಯನ್ನ ಉದಾಹರಣೆಯಾಗಿ ಬಳಸಿಕೊಳ್ತಿದ್ದಾರೆ. ಈ ಹೇಳಿಕೆ ತಕ್ಷಣಕ್ಕೆ ಆಪಲ್ನ ಯೋಜನೆಗಳನ್ನ ಬದಲಿಸದೇ ಇರಬಹುದು, ಆದ್ರೆ ಇದು ಭಾರತದ ಪಾಲಿಗೆ ಸಂಪೂರ್ಣವಾಗಿ ಒಳ್ಳೆ ಬೆಳವಣಿಗೆ ಅಲ್ಲ. ಇಂತಹ ಹೇಳಿಕೆಗಳು ಭಾರತವನ್ನ ಜಾಗತಿಕ ಉತ್ಪಾದನಾ ಕೇಂದ್ರವಾಗಿ ಪರಿಗಣಿಸ್ತಾ ಇರುವ ಇತರ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಒಂದು ರೀತಿಯ ಅನಿಶ್ಚಿತತೆಯನ್ನು ಮೂಡಿಸಬಹುದು. ಭವಿಷ್ಯದಲ್ಲಿ ಅಮೆರಿಕದ ರಾಜಕೀಯ ಒತ್ತಡ ಹೇಗಿರಬಹುದು ಅನ್ನೋ ಆತಂಕ ಸೃಷ್ಟಿಯಾಗಬಹುದು. ಭಾರತದ ಮೇಕ್ ಇನ್ ಇಂಡಿಯಾ ಮತ್ತು PLI ಯೋಜನೆಗಳ ಮೂಲಕ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸುವ ಪ್ರಯತ್ನಗಳಿಗೆ ಇದೊಂದು ರೀತಿಯ ಸವಾಲಾಗಿದೆ. ದೊಡ್ಡ ಆರ್ಥಿಕ ಶಕ್ತಿಗಳು ತಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ಕಂಪನಿಗಳನ್ನ ಬಳಸಿಕೊಂಡು ಇತರ ದೇಶಗಳ ಮೇಲೆ ಒತ್ತಡ ಹೇರಬಹುದು ಅನ್ನೋದನ್ನ ಇದು ತೋರಿಸುತ್ತೆ. ಟ್ರಂಪ್ ಅವರ ಹೇಳಿಕೆಗಳು ಅಮೆರಿಕ ಭಾರತ ವ್ಯಾಪಾರ ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು. ಭಾರತ ತನ್ನ ಆರ್ಥಿಕ ನೀತಿ ಮತ್ತು ಸುಂಕ ರಚನೆಗಳನ್ನು ರಕ್ಷಿಸಿಕೊಳ್ಳಬೇಕಾದಾಗ ಅಮೆರಿಕದ ಕಡೆಯಿಂದ ಒತ್ತಡ ಹೆಚ್ಚಾಗಬಹುದು. ಈ ಘಟನೆ ಟ್ರಂಪ್ ಅವರ ಕಾರ್ಯವೈಖರಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಅವರು ತಮ್ಮ ದೇಶದ ಹಿತಾಸಕ್ತಿಗಳನ್ನ ಅತ್ಯಂತ ಅಗ್ರಗಣ್ಯವಾಗಿ ಪರಿಗಣಿಸುತ್ತಾರೆ ಅನ್ನೋ ಇಮೇಜ್ ಸೃಷ್ಟಿ ಮಾಡ್ತಿದ್ದಾರೆ. ಮತ್ತದನ್ನ ಸಾಧಿಸೋಕೆ ಯಾವುದೇ ರೀತಿಯ ಒತ್ತಡ ಹೇರೋಕೆ, ಕಟುವಾದ ಮಾತುಗಳನ್ನಾಡೋಕೆ ಹಿಂಜರಿಯೋದಿಲ್ಲ. ಕಂಪನಿಗಳ ಸ್ವತಂತ್ರ ನಿರ್ಧಾರಗಳಲ್ಲೂ ಹಸ್ತಕ್ಷೇಪ ಮಾಡೋಕೆ ಪ್ರಯತ್ನಿಸ್ತಾರೆ. ಭಾರತ ನಮ್ಮ ಸುಂಕಗಳನ್ನ ಕಡಿಮೆ ಮಾಡದೇ ಇದ್ರೆ ಎಂಬ ಧ್ವನಿ ಅವರ ಮಾತುಗಳಲ್ಲಿದೆ.
ಭಾರತ ಅವರ ಮಾತನ್ನ ಕೇಳದೆ ತಮ್ಮ ಉತ್ಪಾದನೆಯನ್ನ ಹೆಚ್ಚಿಸಿದ್ರೆ ಭವಿಷ್ಯದಲ್ಲಿ ಅಮೆರಿಕ ವ್ಯಾಪಾರ ಸಂಬಂಧಗಳಲ್ಲಿ ಪ್ರತೀಕಾರದ ಕ್ರಮಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಭಾರತ ನಮ್ಮ ಆರ್ಥಿಕತೆಯನ್ನ ಹಾಳು ಮಾಡೋಕೆ ನೋಡಿದ್ರೆ ನಾವು ನಿಮ್ಮ ಆರ್ಥಿಕತೆಯನ್ನ ಮುರಿತೀವಿ ಅನ್ನುವಷ್ಟು ನೇರ ಬೆದರಿಕೆ ಇಲ್ಲದೆ ಇದ್ರೂ ಅವರ ಹಿಂದಿನ ನಡೆಗಳು ಇಂತಹ ಸಂಭಾವ್ಯತೆಯನ್ನ ಸೂಚಿಸುತ್ತೆ. ಅವರು ಅಮೆರಿಕದ ಆರ್ಥಿಕ ಶಕ್ತಿಯನ್ನ ಬಳಸಿಕೊಂಡು ಇತರ ದೇಶಗಳು ತಮ್ಮ ನೀತಿಗಳನ್ನ ಬದಲಿಸುವಂತೆ ಒತ್ತಾಯಿಸುತ್ತಾರೆ. ಭಾರತ ಇದರಿಂದ ಎಚ್ಚೆತ್ತುಕೊಂಡು ತನ್ನ ಆರ್ಥಿಕ ನೀತಿಯನ್ನ ಬಲವಾಗಿ ಸಮರ್ಥಿಸಿಕೊಳ್ಳಬೇಕಿದೆ ಮತ್ತು ಜಾಗತಿಕ ವೇದಿಕೆಯಲ್ಲಿ ತನ್ನ ನಿಲುವನ್ನ ಸ್ಪಷ್ಟಪಡಿಸಬೇಕಿದೆ. ಟ್ರಂಪ್ ಅವರ ಹೇಳಿಕೆಗಳನ್ನ ಅತಿ ಗಂಭೀರವಾಗಿ ತೆಗೆದುಕೊಳ್ಳಬಾರದು ಅಂತ ಕೆಲವರು ಹೇಳ್ತಾ ಇದ್ರು. ಇದು ಭಾರತದ ಆರ್ಥಿಕ ಮತ್ತು ವ್ಯಾಪಾರ ಮಹತ್ವಾಕಾಂಕ್ಷೆಗಳಿಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಡೊನಾಲ್ಡ್ ಟ್ರಂಪ್ ಅವರ ಆಪಲ್ ಕುರಿತ ಹೇಳಿಕೆ ಭಾರತದ ಪಾಲಿಗೆ ಒಂದು ಅನಿರೀಕ್ಷಿತ ತಿರುವು. ಆರ್ಥಿಕ ವಾಸ್ತವಾಂಶಗಳು ಮತ್ತು ಲಾಜಿಸ್ಟಿಕ್ಸ್ ದೃಷ್ಟಿಯಿಂದ ಆಪಲ್ ಭಾರತದಲ್ಲಿ ಉತ್ಪಾದನೆ ಮುಂದುವರಿಸುವುದೇ ತರ್ಕಬದ್ಧವಾಗಿದೆ. ಭಾರತ ಸರ್ಕಾರ ಮತ್ತು ಆಪಲ್ ಕೂಡ ತಮ್ಮ ಯೋಜನೆಗಳನ್ನ ಬದಲಿಸದೇ ಇರೋಕೆ ನಿರ್ಧರಿಸಿವೆ. ಆದರೆ ಇದು ಅಮೆರಿಕದಂತಹ ಪ್ರಮುಖ ವ್ಯಾಪಾರ ಪಾಲುದಾರರಿಂದ ಭವಿಷ್ಯದಲ್ಲಿ ಬರಬಹುದಾದ ರಾಜಕೀಯ ಒತ್ತಡಗಳ ಮುನ್ಸೂಚನೆಯಾಗಿದೆ. ಭಾರತ ತನ್ನ ಮೇಕ್ ಇನ್ ಇಂಡಿಯಾ ಗುರಿಯನ್ನ ಸಾಧಿಸೋಕೆ ಮತ್ತು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳೋಕೆ ಇಂತಹ ಬಾಹ್ಯ ಒತ್ತಡಗಳನ್ನ ನಿರ್ವಹಿಸುವುದು ಅತ್ಯಗತ್ಯವಾಗಿದೆ. ದೇಶೀಯ ಉತ್ಪಾದನೆಯನ್ನ ಬಲಪಡಿಸುವುದು ಮತ್ತು ವ್ಯಾಪಾರ ನೀತಿಗಳಲ್ಲಿ ದೃಢ ನಿಲುವನ್ನ ತಾಳುವುದು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಬಹಳ ಮುಖ್ಯವಾಗಲಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.